ವಾಪಸ್ ಮನೆಗೆ ಬಂದ ನಂತರ ನನ್ನ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಸೊ ನಾನು ಗದ್ದೆಗೆ ಬಂದರೆ ಇವರು ಕೂಡ ಗದ್ದೆಗೆ ಬರ್ತಾರೆ ಇರೋದು ಇವರೆಲ್ಲ. ಸೊ ನನ್ನ ಪ್ರೀತಿಯ ಮಗಳು ಇವಳಂತೂ ನನ್ನ ಅಂದರೆ ಎಂತ ಹೇಳ್ತಾರಲ್ಲ, ನನ್ನೊಂದು ಕಿವಿಯ ಥರ. ಅಂದರೆ ಪೂರ್ಣಚಂದ್ರ ತೇಜಸ್ವಿ ಜೊತೆ ಕಿವಿ ಇರ್ತದಲ್ಲ, ಸೊ ನನ್ನ ಜೊತೆ ಇವಳು ಯಾವಾಗಲೂ ಇದ್ದೇ ಇರ್ತಾಳೆ, ಹಿಂದೆ ಬರ್ತಾ ಇರ್ತಾಳೆ. ಮತ್ತು ಇವರು ನಮ್ಮ ಮನೆಯ ಉಂಟುದೆ ಇದು ನಮ್ಮ ಬಡಿಯ ಅಂತ ಬೋಂಟೆದ್ದು ಪುಚ್ಚೆ ಅಂತ ಹೇಳಿದರೆ ಇದು ಯಾವಾಗಲೂ ಏನಾದರೂ ಹಿಡ್ಕೊಂಡು ಬರ್ತಾ ಇರ್ತದೆ. ಮನೆಯೊಳಗೆ ತಗೊಂಡು ಬರೋದಿಲ್ಲ, ಅಂದರೆ ನನಗೆ ತೋರಿಸ್ತದೆ, ಹೇ ನೋಡು ನಾನು ಇದನ್ನು ಕಪ್ಪೆಯನ್ನು ಹಿಡ್ಕೊಂಡು ಬಂದಿದ್ದೀನಿ, ನೋಡು ನಾನು ಗುಬ್ಬಚ್ಚಿಯನ್ನು ಹಿಡ್ಕೊಂಡು ಬಂದಿದ್ದೀನಿ, ನೋಡು ಲಾವಣ್ಯಕ್ಕ ನಿಂಗೆ ಸಹ ಬೇಕಾ, ನಾವು ಹಂಚಿ ತಿನ್ನುವ ಹಾಗೆ ಎಲ್ಲ ಹೇಳ್ತದೆ. ಇದು ಅದಕ್ಕೆ ಮತ್ತು ಸ್ವಲ್ಪ ಕ್ಯಾಮರೆಲ್ಲ ನೋಡಲಿಕ್ಕೆ ಅದಕ್ಕೆ ನಾಚಿಕೆ ಆಗೋದು, ಸೊ ಅದು ಓಡ್ತದೆ. ಮತ್ತು ಎಂತ ಗೊತ್ತುಂಟ, ಇದು ಫುಲ್ ಡಯಟಲ್ಲಿ ಇರೋದು, ಅಂದರೆ ನನ್ನ ಥರವೇ ಏನು ಕೂಡ ತಿನ್ನಲಿಕ್ಕಿಲ್ಲ, ಗೊತ್ತಾಯ್ತಾ. ಅಂದರೆ ಇದು ಏನಾದರೂ ಬೇಟೆಗೆ ಹೋದರೆ ತಗೊಂಡು ಬಂದು ತಿಳ್ತದೆ. ನನಗೆ ಅಂತೂ ಸತ್ಯ ಇಲ್ಲ, ನನಗೆ ಇಡೀ ಊರಲ್ಲಿ ಬೈತಿದ್ದಾರೆ ಸಪೂರಾಗಿದ್ದೀಯ ಅಂತ, ಬಟ್ ನನಗೆ ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ ಮಾರ್ರೆ. ಸೊ ನನಗೆ ಬೇರೆ ಮಂಡೆ ತಿನ್ನೋದು ಮಾತ್ರ ಫೇವ್ರೇಟ್, ಊಟ ಎಲ್ಲ ಮಾಡಲಿಕ್ಕೆ ನನಗೆ ಉದಾಸೀನ ಜಾಸ್ತಿ ನನಗೆ. ಸೊ ಇವರು ಮತ್ತು ಇದು ಇಲ್ಲಿ ನೋಡಿ ನನ್ನ ಮಗು ಬಂತು, ಇನ್ನೊಂದು ಇದು ಚಿಕ್ಕ ಮಗು ಎಲ್ಲಿ ಹೋಯಿತು. ಇದು ನಮ್ಮ ಮನೆಯ ಲಕ್ಷ್ಮಿ ಅಂತ ಹೇಳಿದರೆ, ಇದು ಬಂದ ನಂತರ ನಾನು ತುಂಬ ಹ್ಯಾಪಿಯಾಗಿದ್ದೇನೆ. ಸೊ ನನಗೊಂದು ನನ್ನ ಮುದ್ದು ಮಗಳ ಥರ ಇದು. ಸೊ ಇದಕ್ಕೊಂದು ಎಂತ ಒಂದು ಬಿಸ್ಕೆಟ್ ತೊಗೊಂಡು ಬಂದು ಹಾಕಿದರೆ ಸಾಕು, ಮತ್ತೊಂದು ಊಟ ಮಾಡ್ತದೆ, ಸಪ್ಪೆ ಊಟ ಆದರೆ ಪರವಾಗಿಲ್ಲ ಮಾಡ್ತದೆ. ಮತ್ತು ಇದಕ್ಕೆ ಲಾವಣ್ಯಕ್ಕ ಅಂದರೆ ಫೇವ್ರೇಟ್ ಅಲ್ವ ಕಂದ. ಇದಕ್ಕೀಗ ಅವರ ಅಕ್ಕನವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವರನ್ನು, ಅಂದರೆ ಇವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಒಂದು ಪುಟ್ಟ ಮಗು ನೋಡ್ಕೊಂಡಾದ್ರೆ ನೋಡ್ಕೊಳ್ತಾರೆ. ಮತ್ತು ಇವ ಅಣ್ಣ ಅವಳದ್ದು. ಸೊ ಇವಂತೂ ಫುಲ್ ಫೇಮಸ್ ಇದ್ದಾನಲ್ಲ, ಗೊತ್ತಲ್ಲ, ಇವನ್ ತುಂಬ ಚೆನ್ನಾಗಿದ್ದು ನಮ್ಮ ಮನೆಯ ಮಾತಾಡುವ ಬೆಕ್ಕು. ಸೊ ತುಂಬ ಮಾತಾಡ್ತದೆ, ಮತ್ತು ಡ್ಯಾನ್ಸ್ ಎಲ್ಲ ಮಾಡ್ತದೆ, ಮತ್ತು ಸ್ಪೀಚ್ ಕೂಡ ಮಾಡ್ತದೆ. ಸೊ ನಾವೆಲ್ಲ ಗದ್ದೆಯಲ್ಲಿ ಆಲ್ಮೋಸ್ಟ್ ನಾನು ಬಂದರೆ ಇವರೆಲ್ಲರೂ ಕೂಡ ಇರ್ತಾರೆ ಗದ್ದೆಯಲ್ಲಿ. ಸೊ ನೋಡಿ ನಮಗೆಲ್ಲ ಫುಲ್ ನಾವು ಸೋಮಾರಿಗಳು, ಇದೆಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತದೆ. ಸೊ ಇವ ಅಂತೂ ನಮ್ಮ ಮನೆಯ ಭಯಂಕರ ಡಾನ್. ಸೊ ನಮ್ಮ ಮನೆಯಲ್ಲಿ ಬೆಕ್ಕುಗಳೆಲ್ಲ ಜಾಸ್ತಿ ಉಂಟು, ಬೇಕಾದಷ್ಟು ಉಂಟು. ಮೇಲ್ಗೂರು ರೋಡ್ಸು ಬ್ಯಾಗ್ ಉಂಟು. ಸೊ ಅದು ಮಗು ಎಲ್ಲೋಯ್ತು. ಸೊ ಇವಾಗ ನಾನು ಒಬ್ಬಳು ಗದ್ದೆಗೆ ಬಂದರೆ ಎಲ್ಲರೂ ಇರ್ತಾರೆ ನೋಡಿ, ಇನ್ನೊಂದು 3 ಒಳಗಿರಬೇಕು, ಮನೆಯೊಳಗಿರಬೇಕು. ಸೊ ಹುಂತದೆ. ಸೊ ಅದು ಆಚೆ ಗದ್ದೆಗೆಲ್ಲ ಹೋಗ್ತದೆ, ಮತ್ತು ವಾಪಸ್ ಬರ್ತದೆ, ಚೆಂದ ಆಟ ಆಡೋದು. ಅಂದರೆ ನಾನು ಎಷ್ಟು ಹೊತ್ತು ಗದ್ದೆಯಲ್ಲಿ ಇರ್ತೇನೆ, ಅದು ಕೂಡ ಅಷ್ಟು ಹೊತ್ತು ಗದ್ದೆಯಲ್ಲಿ ಇರ್ತದೆ. ಸೊ ಉಮಿಲಿ ಉಂಡಿನ ಸ್ವಲ್ಪ ಹಾಂ. ಸೊ ಇವಳು ಸ್ವಲ್ಪ ಪಾಪದ ಬೇಕು ಹಾಗೆ ಟೋ. ಸೊ ನಾನು ಇವರಿಗೆಲ್ಲ ಟಾರ್ಚರ್ ಕೊಡ್ತಾ ಇರ್ತೇನೆ. ಸೊ ಇಲ್ಲಿ ನೋಡಿ ವಾಪಸ್ ಅಕ್ಕ ಕಳಿಸಿ ಕೊಡ್ತಾ ಉಂಟು ತಂಗಿಗೆ, ಯಾವ ರೀತಿ ಎಲ್ಲ ಹೀಗೆ ಮರದಲ್ಲಿ ಹೋಗಬೇಕು, ಅಂದರೆ ಗೆಲ್ಲಲ್ಲೆಲ್ಲ ಹೋಗಬೇಕು ಅಂತ. ಸೊ ನನಗೆ ಮನೆಯಲ್ಲಿ ರಜೆಯಲ್ಲಿದ್ದರೆ ಟೈಮ್ ಪಾಸ್ ಒಳ್ಳೆದಾಗ್ತದೆ ನೋಡಿ, ಫುಲ್ ಎಕ್ಸಸೈಸ್ ಎಲ್ಲ ಆಗ್ತುಂಟು ಇವರದು. ಸೊ ಆಯಿತು, ಈಗ ಇನ್ನೊಬ್ಳು ಬಂದಳು, ಈಗ ಇನ್ನೊಬ್ಬ ಬರ್ತಾನೆ. ಇನ್ನೊಬ್ಬ ಲಾಸ್ಟಲ್ಲಿದ್ದಾನೆ. ಸೊ 1 ನಿಮಿಷ. ಈಗ ನೋಡಿ ಇನ್ನೂ ಆಟ ಆಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನೂ ಸಂಜೆ ತನಕ ನಾನು ಕರೆದ್ರೂ ಬರೋದಿಲ್ಲ ಇನ್ನು. ಸೊ ಇನ್ನು ಬಿಡಿಸ್ಲಿಕ್ಕೆ ನಾನು ಹೋಗ್ಬೇಕಷ್ಟೇ. ಸ್ಟಾಪ್. ಸೊ ವಾಪಸ್ ನೋಡಿ, ಸ್ವಲ್ಪ ನೋಡಿ ಹಣೆ ಬರ ಎಲ್ಲ. ಒಂದೊಂದೊಂದು ಕಡೆಗೆ ಪಾಪ ಇದಕ್ಕೆ ಎಂತ ಮಾಡಬೇಕಂತ ಗೊತ್ತಿಲ್ಲ, ಇದು ಫುಲ್ ನೋಡೋದು. ಈ ಅಕ್ಕನವರು ನೋಡಿ ಅದು ಅಲ್ಲಿಗೆ ತಲುಪಿ ಆಯಿತು. ನನ್ನ ಕ್ಯಾಮರಾ ಕೂಡ ಕ್ಲಿಯರ್ ಇಲ್ಲ ಮಾರ್ರೆ. ಈಗ ನಾನು ಅಲ್ಲಿಗೆ ಹೋಗ್ಬೇಕಂತ. ಸೊ ನೋಡಿ ಇಡೀ ಗದ್ದೆ ಓಡಾಡ್ತದೆ. ವಾಪಸ್ ಅವಳು ಕ್ಯಾಮರಾ ನೋಡಿ ಓಡ್ತದೆ. ಬಲಿ ಪೋಡ್ತಿದೆ ಉಂತದೆ ಶಿಕ್. ಇದು ನಮ್ಮ ದಿನನಿತ್ಯದ ದಿನಚರಿಯಾಗಿದೆ. ಸೊ ನೋಡಿ ಸ್ವಲ್ಪ ಹೊತ್ತು ವಾಪಸ್ ಆಟಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ ಈಗ ನೋಡಿ ಆಯಿತು, ಮುಗೀತು. ಇವಳು ಸ್ವಲ್ಪ ಇವಳು ಸಹ ಓಡಿದ್ಲು. ಇನ್ನೆಲ್ಲ ಗದ್ದೆಯಲ್ಲೇ ಪಾಪ ಮಗುವನ್ನು ಬಿಟ್ಟು ಬಂದು, ಅದಕ್ಕೆ ಪಾಪ ಓಡಿಕೊಂಡು ಬರಲಿಕ್ಕೆ ಸಾಗೋದಿಲ್ಲ. ಬಲೆ ಬಂಗಾರೀರು, ಬಲೆ. ಇದು ನಮ್ಮ ಮನೆ ಚಿಕ್ಕ ಮಗು, ಇನ್ನೆರಡು ಇದೆ, ಮೊನ್ನೆ ಕಣ್ಣು ಬಿಟ್ಟದಷ್ಟೇ. ನೋಡಿ ಅಲ್ಲೇ ಆಗ್ತುಂಟು ಅವ್ರದ್ದು. ನೋಡಿ ಇಮಲ್ಲ ತುಂಬೋಲೆ, ನೀನು ಹೋಗ್ತೀಯ ಅಕ್ಕನ ಜೊತೆ? ಅಣ್ಣನ ಹತ್ರ ಹೋಗು ಬಾ, ಅಣ್ಣನ ಹತ್ರ ಬಿಡ್ತೇನೆ ಆಯಿತಾ. ಸ್ವಲ್ಪ ಮಕ್ಕ ತೋರಿಸಿ ಬಾಬು ತಲೆ. ಅಣ್ಣನ ಹತ್ರ ಬಿಡ್ತೇನೆ, ಅಣ್ಣನ ಜೊತೆ ಆಟಾಡು. ನಿಲ್ ಓಡಿದ ಅಣ್ಣ ಓಡಿದ. ಅವಳ ಅಕ್ಕ ಇಳಿದಾಳೆ. ಇಲ್ಲೊಂದು ದೊಡ್ಡ ಅಂಬಡೆ ಮರ ಉಂಟು ಗಾಯ್ಸ್. ಸೊ ಇಲ್ಲಿ ಇವರ ಅಕ್ಕ ಇದ್ದಾರೆ. ಬಲ ಹಂಚಿ ಪೋಡ್ಚಿ ಅಲ್ಲಿ ಗುಯಲುಂಡು ಹಂಚಿ ಬಲ ಕುഞ്ഞി.
ಇದು ನಮ್ಮ ಮನೆಯ ಬ್ಯೂಟಿ ಕ್ವೀನ್. ಹಾಯ್ ಹಾಯ್ ಮಾಡ. ಸೊ ಈಗ ನಾವು ಹೋಗ್ತಾ ಇದ್ದೇವೆ ದತ್ತನ್ ಬಂಗಾರ. ಸೊ ಹಾಂ, ಒಂದು ನಿಮಿಷ ಎಲ್ಲ ಹೋಗಿ ಆಟಾಡಿ. 4 ಉಂಟು, ಇನ್ನೂ 2 ಮನೆಯಲ್ಲಿದೆ. ಇನ್ನೂ 2 ಒಂದು ಚಿಕ್ಕ ಮಕ್ಕಳು ಕಣ್ಣು ಬಿಟ್ಟದಷ್ಟೇ ಮೊನ್ನೆ ರೀಸೆಂಟಾಗಿ. ಸೊ ಇನ್ನಾಯಿತು, ಇವಳದ್ದು ಹುಲ್ಲು ತಿನ್ನುವ ಕಾರ್ಯಕ್ರಮ ನಡೀತುಂಟು. ತಿನ್ನು ಹುಲ್ಲು ತಿನ್ನು. ಗೊತ್ತಾಗೋದಿಲ್ವಾ ಅಂತಾರೆ, ನಾನು ತೆಗೆದುಕೊಡ್ಲಾ? ಹೊಡಿಲಿಕ್ಕಿಲ್ಲ, ಜಾಗ್ರತೆ ಮಗ್ಗ. ಕಿಲಿಕಿಲಿ ಮನ್ಬೇಕು, ಕಿಲಿಕಿಲಿ ಮನ್ಬೇಕು, ಕಿಲಿಕಿಲಿ ಮನ್ಬೇಕು, ಕಿಲಿಕಿಲಿ. ಬಿಡು ಬೋಡ್ಸಿದೆ. ಬಿಡುದೇ. ನೋಡಿ, ಇದು ಚಿಕ್ಕ ಇರುವುದು, ಅದರ ಉಗುರು ನೋಡಿ ಅಂತೆ. ಅದರ ಉಗುರು ನನ್ನಕ್ಕಿಂತ ದೊಡ್ಡದುಂಟು. ಬೆಟ್ಟು ಮನ್ಪೊಡ್ಚಿ, ಬೆಟ್ಟ ಹಾಕಂಡ. ಹಾಂ, ಓಡು. ಇಲ್ಲ ಫೈಟ್ ಕರೋಲ್ಲ. ಕರು ಹೇ ಬೋಡ್ಚಿ. ಬಾಬಾ. ಈಗ ಇವಳ ಅಕ್ಕ ಬರೀ ನಮ್ಮ ಇಲ್ಲಕ್ಕೆ ಹೋಯ್ನಣ್ಣ. ಇವತ್ತಿದಾಯ್ತು ಆಟಾಡಿ. ಓಡಬೇಡ. ಹಾಂ, ಇದು ನಮ್ಮ ಒಂದು ಮನೆಗೆ ಹೋಗುವ, ಬೇರೆ ಗದ್ದೆಗೆಲ್ಲ ಹೋಗ್ಲಿಕ್ಕಿಲ್ಲ. ಮತ್ತು ನಾಯಿ ಬರ್ತದೆ. ನಾಯಿ ಬಂದರೆ ನನಗೆ ನಿಮ್ಮನ್ನು ಸೇವ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಕಲ್ಪದನೆ ಇಲ್ಲಾಗ ಅವಳು ಚಿಕ್ಕವಳಲ್ಲಿ ಚೋಟ ಬಾಬಾ ನಿನ್ಸು ಹೋಗುಮ. ಅದೊಂದು ಕೈಗೆ ಸಿಗುವುದೇ ಇಲ್ಲ. ಬಲೆ ಬಂಗಾರದಾದ ಕಬ್ಬು ನೀರು ಬರೀ. ಒಂದು ಸ್ವಲ್ಪ ಬಾಯ್ ಮಾಡು ಅವರಿಗೆ. ಈಚೆ ನೋಡು. ಬಾಯ್ ಮಾಡು. ಹೋಗು ಮನೆಗೆ ಹೋಗುವ ಬಾ. ಬನ್ನಿ ಮನೆಗೆ ಹೋಗುವ. ಇಲ್ಲಕ್ಕೆ ಪೋಯ್ ಬಲ ನಾಯಿ ಬರ್ಪುಂಡಿ ಜನ ಅಲ್ಪಾಡ್ದು. ಇದು ರಾಜನ ಬಿಡ್ಪಾಗ ರಡ್ಕೋರ್ವೆ ಬರ್ತದನ್ನೇ ಬಲ ಪೋಯ್. ಇವೆಲ್ಲದು ಹುಲ್ಲು ತಿಂದು ನಿನ್ನನ್ನು ಕಿದೆಯಲ್ಲಿ ಕಟ್ಲಿಕ್ಕೆ ಉಂಟು. ನೆಕ್ಸ್ಟ್ ಟೈಮ್ ಹುಲ್ಲು ತಿಂದರೆ ಬಾ ಹೋಗುವ. ಇನ್ನು ಮನೆಗೆ ನಾವು ಹೋಗ್ತಾ ಇದ್ದೀವಿ. ಮನೆಗೆ ಈಗ ಎಲ್ಲರೂ ಬಂದಿದ್ದಾರೆ. 1 2 ಇಲ್ಲಿದೆ, ಇನ್ನೊಬ್ಬ ಇಲ್ಲಿದ್ದಾನೆ, ಇನ್ನೊಬ್ಳು ಇಲ್ಲಿದ್ದಾನೆ. ಹೋಗುವ, ಇವತ್ತಿಗೆ ಇಷ್ಟು ಸಾಕು. ಬಾಯ್.